ತುಮಕೂರಿನ ಮಂಡಿಪೇಟೆಯ ಜನರಿಗೆ ಕತ್ತಲೆ ಭಾಗ್ಯ. ಉರಿಯುತ್ತಿಲ್ಲ ಸ್ಮಾರ್ಟ್ ಸಿಟಿ ಅಳವಡಿಸಿದ್ದ ಬೀದಿ ದೀಪಗಳು. ಕತ್ತಲೆಯಿಂದಾಗಿ ಮಂಡಿಪೇಟೆಯಲ್ಲಿ ತಗ್ಗಿದ ವಹಿವಾಟು. ಎಸ್ ವೀಕ್ಷಕರೇ, ಮಂಡಿಪೇಟೆಯನ್ನ ತುಮಕೂರು ನಗರದ ಮಾರ್ಕೆಟಿಂಗ್ ಹಬ್ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯವಹಾರ ನಡೆಯುತ್ತೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಯಾವಾಗಲೂ ಜನಜಂಗುಳಿ. ಒಂದು ಬೆಳಗ್ಗೆಯಿಂದ ರಾತ್ರಿ ಅಂಗಡಿಗಳ ಬಾಗಿಲು ಬಂದಾಗೋವರೆಗೂ ಇಲ್ಲಿ ವಹಿವಾಟು ನಡೆಯುತ್ತಲೇ ಇರುತ್ತೆ. ಆದರೆ ಇದೀಗ ಈ ಮಂಡಿಪೇಟೆಯ ಜನರು ಕತ್ತಲೆ ಭಾಗ್ಯವನ್ನ ಅನುಭವಿಸುವಂತಾಗಿದೆ. ಹೌದು, ಸಂಜೆ ಆಗ್ತಿದ್ದಂತೆ ಮಂಡಿಪೇಟೆ ಸಂಪೂರ್ಣ ಕತ್ತಲಿನಿಂದ ಕವಿದು ಹೋಗ್ತಿದೆ. ಕಾರಣ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ. ಎಸ್, ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ವತಿಯಿಂದ ಟೆಂಡರ್ ಕರೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ಕಳೆದ 15 ದಿನಗಳಿಂದ ಇಡೀ ಮಂಡಿಪೇಟೆಯಲ್ಲಿ ಒಂದೇ ಒಂದು ಬೀದಿ ದೀಪ ಕೂಡ ಆನ್ ಆಗ್ತಿಲ್ಲ. ಹೀಗಾಗಿ ಇಲ್ಲಿ ಬರೋ ಜನರು ಕತ್ತಲಿನಲ್ಲಿಯೇ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಏರಿಯಾವೇ ಕತ್ತಲು ಕವಿದು ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣವಾಗ್ತಿದ್ದು ಜನರು ಇಲ್ಲಿ ಬರೋದಕ್ಕೆ ಭಯಪಡುವಂತಾಗಿದೆ. ಹೀಗಾಗಿ ವ್ಯಾಪಾರ ಕೂಡ ಕಡಿಮೆಯಾಗಿದೆಯಂತೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯರು, ವ್ಯಾಪಾರಸ್ಥರು ಪಾಲಿಕೆಗೆ ಎಷ್ಟೇ ಬಾರಿ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ವಂತೆ. ಸರ್, ಇದು ಫೋನ್ ಮಾಡಿದೆ ಆಗಲೇ ನಾನು ಮುನ್ಸಿಪಲ್ಗೆ 8 ದಿವಸ ಮುಂಚೆ. ಸರ್, ಸೋಮವಾರ ಕಳಿಸ್ತೀನಿ ಅಂದರು. ಸೋಮವಾರನೂ ಕಳಿಸ್ಲಿಲ್ಲ. ಮಂಗಳವಾರ ಫೋನ್ ಮಾಡಿದೆ. ಏನು ಸಮಸ್ಯೆ ಅಂತ ಹೇಳಿ? ಏನು ಬೀದಿ ದೀಪ ಯಾವುದೂ ಬರ್ತಾಯಿಲ್ಲ. ಮುನ್ಸಿಪಲ್ನವರು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಅಂತಾರೆ. ನಾನು ನೋಡೇ ಇಲ್ಲ ಸ್ಮಾರ್ಟ್ ಸಿಟಿ ಈ ಥರ ಇರ್ತಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಏನು ಹೇಳ್ತಾರೆ, 15 ದಿವಸ ಆಗುತ್ತೆ, ವೈರಿಗೆ ಟೆಂಡರ್ ಹಾಕಿದ್ದೀವಿ. ಅಲ್ಲ, 5-10 ಸಾವಿರ ರೂಪಾಯಿ ವೈರಿಗೂ ಟೆಂಡರ್ ಆಗಬೇಕಾ? ಈ ಮಂಡಿಪೇಟೆ ರೋಡಲ್ಲಿ ಕಳ್ತನ ಆಗ್ತೈತೆ, ಜಗಳಗಳಾಗ್ತೈತೆ, ಕೊಲೆಗಳು ಏನಾದರೂ ಆದರೆ ನಾಳೆ ದಿವಸ ಏನು ಕಾಣ್ತಿದೆ? ಏನು ಕಾಣ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ಬಂದು. ಅವ್ರಿಗೆ ಫೋನ್ ಮಾಡಿದ್ರೆ ಏನು ಮಾಡ್ತಾವ್ರು ಅವರು? ಈ ಒಂದೇ ಬೀದಿ ಅಲ್ಲ ಅಂತೆ ಸ್ಮಾರ್ಟ್ ಸಿಟಿನವ್ರಿಗೆ ಮಾಡಿದ್ರೆ. ಈ ಥರ 3 ಬೀದಿ ಅವೆ ಅಂತ ಅವ್ರ ಎಂಡರಲ್ಲೇ ಬರೋದು. ಅದಕ್ಕೆ ಎಲ್ಲ ಸೇರಿಸಿ ಟೆಂಡರ್ ಹಾಕೋರಂತೆ. ಇವೆಲ್ಲ ಉತ್ತರ ಕೊಡೋದ? ಈ ಮಂಡಿಪೇಟೆಯಲ್ಲಿ ಒಂದು ಅಂಗಡಿ ಕಟ್ಟಬೇಕಂದ್ರೆ ಲೈಸೆನ್ಸ್ ತೊಗೋಬೇಕು. ಒಂದು ಅಂಗಡಿ ಯಾವನಾದರೂ ತಳ್ಳ ಗಾಡಿಯವನು ಲೈಸೆನ್ಸ್ ತೊಗೋಬೇಕು. ಅವ್ನಿಗೆ ಏನು ಅನುಕೂಲ ಮಾಡಿಕೊಡ್ತವ್ರೆ ಸ್ಮಾರ್ಟ್ ಸಿಟಿಯಿಂದ ಇಲ್ಲ ಮಹಾನಗರ ಪಾಲಿಕೆಯಿಂದ? ಏನು ಮಾಡ್ತವ್ರೆ? ನಾನು ನಿಮ್ಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಿಂದ ಈ ಸಮಸ್ಯೆ ಆಗ್ತಾ ಇದೆ? ನಾನೇ 15 ದಿವಸದಿಂದ ಫೋನ್ ಮಾಡ್ತಾಯಿದ್ದೀನಿ. ಈಗ ಮಾಡಿದರೆ ತಿರ್ಗಾ 15 ದಿವಸ ಆಗ್ತೈತೆ. ಈಗ ಮಾಡಿದ್ರೆ ಇನ್ನೂ 15 ದಿವಸ ಆಗೋದಲ್ರಿ. ಆಗಲಿಲ್ಲ ಅಂದರೆ ಇನ್ನೂ 15 ದಿವಸ ಆಗುತ್ತಂತೆ. ಸೋಮವಾರ ಬನ್ನಿ, ನೀವೇ ಮುನ್ಸಿಪಲ್ ಹತ್ರ ಮಾತಾಡಿ ಅಂತ ಹೇಳಿದೆ. ಆಮೇಲೆ ನಾನು ಈ ಥರ ಬೇಜಾರಾಗ್ಬಿಟ್ಟಿದ್ದು ನನಗೆ. ನಿಮ್ಮ ಹತ್ರ ಉತ್ತರ ಕೇಳಿ ಯಾರಿಗಾದ್ರೂ ಮಾಧ್ಯಮದವ್ರಿಗೆ ಕರೆಸಿ ಮಾತಾಡಿ ನಾನು ಜಗಳ ಮಾಡ್ತೀನಿ ಮುನ್ಸಿಪಲ್ ಹತ್ರ ಬಂದಿದ್ದಕ್ಕೆ ಅಂದರೆ ಬರಬೇಡಿ. ಒಂದು 8-10 ದಿವಸದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಟೆಂಡರ್ ಹಾಕಿದ್ದೀವಿ, ನಮ್ಗೆ ಅದು ಕೊಟ್ಟರೆ ಮಾಡೋದು. ಕತ್ಲೆ ಸಿಟಿ ತುಮಕೂರು ಈ ಥರ ಸ್ಮಾರ್ಟ್ ಸಿಟಿ ನಾನು ಈ ಥರ ಇರ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ. ಒಂದು ಕಡೆ ಬೀದಿ ದೀಪಗಳು ಆನ್ ಆಗ್ತಿಲ್ಲ, ಇನ್ನೊಂದು ಕಡೆ ಸರ್ಕಲ್ನಲ್ಲಿರುವ ಹೈ ಬೀಮ್ ಲೈಟ್ ಕೂಡ ಉರಿಯುತ್ತಿಲ್ಲ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನಡೆಯುವ ಸ್ಥಳದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಬೀದಿ ದೀಪಗಳನ್ನು ಅಳವಡಿಸಲಾಗಿತ್ತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ LED ಲೈಟ್ಗಳನ್ನು ಹಾಕಿಸಲಾಗಿತ್ತು. ಆದರೆ ಈ ಲೈಟ್ಗಳು ಆನ್ ಆಗದೇ ಇರೋದ್ರಿಂದ ಇಲ್ಲಿನ ವ್ಯಾಪಾರಿಗಳು ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನೋಡಿ 9 ಗಂಟೆ ಆಗಿದೆ, ಈಗಲೇ ಇಷ್ಟು ಕತ್ಲಿದೆ. ಇನ್ನೊಂದು ಅರ್ಧ ಗಂಟೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿಬಿಟ್ರೆ ಫುಲ್ ಕತ್ಲೇನೆ, ಯಾರು ಓಡಾಡೋಕ್ಕೆ ಆಗಲ್ಲ. ಇದು ಬೆಳಕಿರೋದ್ರಿಂದ ಇಲ್ಲಿ ಈ ಸರ್ಕಲ್ಗೆ ಒಂದು ಕಳೆ ಇತ್ತು. ಈಗ 15 ದಿವಸದಿಂದ ಕಳೆನೇ ಇಲ್ಲ ಸರ್ಕಲ್ಗೆ. ಜಲ್ದಿ ನಾವೇ ಮುಚ್ಕೊಂಡು ಹೋಗ್ತಾಯಿದ್ವಿ. ಗಿರಾಕಿನೂ ನಿಲ್ಲಲ್ಲ, ಜನನೂ ಬರಲ್ಲ. ಅಂದರೆ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಎಲ್ಲಿ ನೋಡಿ ಯಾರು ನಿಂತ್ಕೊಳ್ಳಲ್ಲ. ಈಗ 9 ಗಂಟೆ ಟೈಮ್ನಲ್ಲಿ ಇಲ್ಲಿ ಕಮ್ಮಿ ಅಂದರೆ ಒಂದು 50-60-100 ಜನ ನಿಂತ್ಕೊಂಡವರು. ಈಗ ಟೀ ಹೋಟ್ಲುಗಳು ಬಂದ್ ಮಾಡ್ಕೊಂಬಿಟ್ಟಾರೆ. ಯಾಕೆ ಗೊತ್ತಾ? ಕತ್ಲು, ಏನು ಕಾಣಲ್ಲ. ನೋಡಿ, ಈಗ ಇನ್ನೊಂದು ಅರ್ಧ ಗಂಟೆ ಆದರೆ ಈಗ ಗೋವಾ ಅನ್ನುತ್ತೆ, ಯಾರೂ ಬರೋರಿಲ್ಲ. ಕಾಟ ಇದೆ. ಈಗ ನೋಡ್ರಲ್ಲ ನೀವೇ, ಮಂಡಿಪೇಟೆಯಲ್ಲೆಲ್ಲ ಕಳ್ತನ ಆಗಿರೋದು ಅವೆಲ್ಲ. ಈಗ ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಕೇಳಿದ್ರೆ 15 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ ಅಂತಾರೆ. ಎಲ್ಲಿ ಸ್ಮಾರ್ಟ್ ಸಿಟಿ ಎಲ್ಲಿದೆ? ಎಲ್ಲೂ ಸ್ಮಾರ್ಟ್ ಸಿಟಿ ಇಲ್ಲ. ನೋಡಿದ್ರೆ ಬರೀ ಎಲ್ಲಿ ನೋಡ್ರು ಕರೆಂಟ್ಗಳಿಲ್ಲ, ಬರೀ ಇದೇ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ರೆಡಿ ಮಾಡೋಕ್ಕೂ ದುಡ್ಡಿಲ್ವಾ ಅಂತ ಎಲ್ಲೊಂದು ಕಡೆ ಸರ್ಕಾರ
ಸರ್ಕಾರದ ಕೈಲಿ ಇರ್ಬೋದೇನೋ, ದುಡ್ಡು ಐತೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಸಣ್ಣ ಒಂದು 10-15 ಸಾವಿರ ಆಗೋಂಥ ಕೆಲಸನ ಅವ್ರು ಮುಗಿಸ್ತಿಲ್ಲ ನೋಡಿ. ಇನ್ನು ಮೊನ್ನೆಯಷ್ಟೇ ಇದೇ ಮಂಡಿಪೇಟೆಯಲ್ಲಿ ಕಳ್ಳರು ಜೋರು ಮಳೆ ಇದ್ದ ವೇಳೆ 4 ಅಂಗಡಿಗಳಿಗೆ ಕನ್ನ ಹಾಕಿದ್ರು. ಕೈಗೆ ಸಿಕ್ಕ ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ರು. ಮತ್ತೊಂದೆಡೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿದ್ದ ಯಾಲಕ್ಕಿ ಸೇರಿದಂತೆ ಇನ್ನಿತರ ಡ್ರೈ ಫ್ರೂಟ್ಸ್ಗಳನ್ನ ಮೂಟೆಗಟ್ಟಲೆ ತುಂಬಿಕೊಂಡು ಎಸ್ಕೇಪ್ ಆಗಿದ್ರು. ಆದರೆ ಇಷ್ಟೆಲ್ಲ ಆದರೂ ಈ ಪ್ರಮುಖ ವ್ಯಾಪಾರಿ ಜಾಗದಲ್ಲಿ ಬೀದಿ ದೀಪಗಳನ್ನೇ ಸರಿಪಡಿಸದೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿರುವುದಕ್ಕೆ ವ್ಯಾಪಾರಸ್ಥರು ಅಧಿಕಾರಿಗಳ ವಿರುದ್ಧ ಸಿಟ್ಟಾಗಿದ್ದಾರೆ. ಅದೇ ಸರ್, ಈ ಕರೆಂಟು ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲಿ ಮಂಡಿಪೇಟೆಯಲ್ಲಿ ನೋಡಿದ್ರೆ ಈ ಕಳ್ತನಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇಲ್ಲಿ ಗಲಾಟೆ ಜಾಸ್ತಿ ಆಗ್ತಾ ಇದ್ದಾವೆ. ಈ ಥರ ಕತ್ಲಲ್ಲಿ ನಾವು ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಳಿಸ್ತಾ ಇಲ್ಲ ಯಾವುದಕ್ಕೂ. ಮಹಾನಗರ ಪಾಲಿಕೆ ಅವ್ರಿಗೆ ಯಾರಿಗೆ ಹೇಳಿದೆ ಸರ್? ಇದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ. ಯಾವಾಗಿಂದ ಹೇಳ್ತಾ ಇದ್ದೀರಾ? ಹಾಗೆ ಅಲ್ಲಿ 15 ದಿವಸದಿಂದ ಹೇಳ್ತಾ ಇದ್ದೀವಿ. ಆದರೂ ಆ ಸಮಸ್ಯೆ ಬಗೆಹರಿಸ್ತಿಲ್ಲ. ಇಲ್ಲ, ಬಂದಿಲ್ಲ, ಯಾರೂ ಬಂದಿಲ್ಲ. ಅದೇನೇ ಇರಲಿ, ಪಾಲಿಕೆಗೆ ಹೆಚ್ಚಿನ ಆದಾಯ ತಂದುಕೊಡುವ ಮಂಡಿಪೇಟೆಯಲ್ಲಿಯೇ ಇಂತಹ ಸ್ಥಿತಿ ಇರೋದು ವಿಪರ್ಯಾಸವೇ ಸರಿ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರಾತ್ರಿ 11 ಗಂಟೆಯವರೆಗೂ ನಡೆಯುತ್ತಿದ್ದ ವ್ಯಾಪಾರ ಈಗ 8 ಗಂಟೆ ಇಲ್ಲವೇ 9 ಗಂಟೆಗೆ ಮುಗಿದು ಹೋಗ್ತಿದೆಯಂತೆ. ಗ್ರಾಹಕರು ಬಾರದೇ ಇರೋದ್ರಿಂದ ಅಂಗಡಿ ಮಾಲೀಕರು ಬೇಗನೆ ಅಂಗಡಿ ಬಾಗಿಲನ್ನ ಮುಚ್ಚಿ ಹೋಗುವಂತಾಗಿದೆಯಂತೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ದೀಪಕ್ ಮತ್ತು ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.